ಪೂಜಾ ವಿಧಾನ ತರಗತಿಗೆ ಸರ್ವರನ್ನು ಕೂಡ ಆತ್ಮೀಯವಾಗಿ ಪುನರೊಮ್ಮೆ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಸೊ ಇದುವರೆಗೂ ನಾವು ಯಾವ ವಿಷಯಗಳನ್ನ ಅಧ್ಯಯನ ಮಾಡಿದ್ವೋ ಅದನ್ನ ಒಂದು ಬಾರಿ ಸಂಪೂರ್ಣವಾಗಿ ಇವಾಗ ಪಠನವನ್ನ ಮಾಡುತ್ತೇನೆ. ಎಲ್ಲರೂ ಕೂಡ ತಮ್ಮ ಬಳಿ ಇರುವಂತಹ ಪೂಜಾ ವಿಧಾನ ಷೋಡಶೋಪಚಾರ ಪೂಜಾ ವಿಧಾನ ಪುಸ್ತಕವನ್ನ ತೆರೆದಿಟ್ಟುಕೊಳ್ಳೋಣ. ಮೊದಲನೇ ಮಂತ್ರದಿಂದ ನಾವಿವತ್ತು ಶುರು ಮಾಡ್ತೇವೆ. 7ನೇ ಪೇಜಿನಿಂದ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿವಿನಾಶಾಯ ದೀಪಜ್ಯೋತಿರ್ನಮೋऽस्तु ते. ಓಂ ಕೇಶವಾಯ ಸ್ವಾಹಾ ಓಂ ನಾರಾಯಣಾಯ ಸ್ವಾಹಾ ಓಂ ಮಾಧವಾಯ ಸ್ವಾಹಾ ಓಂ ಗೋವಿಂದಾಯ ನಮಃ ಓಂ ವಿಷ್ಣವೇ ನಮಃ ಓಂ ಮಧುಸೂದನಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಹೃಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ಓಂ ಸಂಕರ್ಷಣಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಅನಿರುದ್ಧಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಅಧೋಕ್ಷಜಾಯ ನಮಃ ಓಂ ನಾರಸಿಂಹಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಜನಾರ್ದನಾಯ ನಮಃ ಓಂ ಉಪೇಂದ್ರಾಯ ನಮಃ ಓಂ ಹರಯೇ ನಮಃ ಓಂ ಶ್ರೀಕೃಷ್ಣಾಯ ನಮಃ ಓಂ ಯೋ ದೇವಃ ಸವಿತಾ ಅಸ್ಮಾಕಂ ಧಿಜೋ ಧರ್ಮಾದಿಗೋಚರಃ ಧೀರಜೇ ತಸ್ಯ ಯದ್ಭರ್ಗಃ ತದ್ವರೆಣ್ಯಮುಪಾಸ್ಮಹೇ. ಓಂ ಅಥ ಘಂಟಾರ್ಚನಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಆದೌ ಘಂಟಾರವಂ ನಿತ್ಯಂ ದೇವತಾಹ್ವಾನಲಕ್ಷಣಂ. ಅಥ ಭೂಮಿಪೂಜಾ ವಿಷ್ಣುಶಕ್ತಿಸಮುತ್ಪನ್ನೆ ಶಂಖವರ್ಣೆ ಮಹೀತಲೆ ಅನೇಕರತ್ನಸಂಪನ್ನೆ ಭೂಮಿದೇವಿ ನಮೋऽस्तु ते. ಪೃಚ್ಛಿತ್ತಜಾ ಧೃತಾ ಲೋಕಾ ದೇವಿತ್ವಂ ವಿಷ್ಣುನಾ ಧೃತಾ ಪಂಚಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಂ. ಓಂ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞಯಾ ಅಪಕ್ರಾಮಂತು ಭೂತಾದ್ಯಾಃ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಮವಿರೋಧೇನ ಪೂಜಾ ಕರ್ಮ ಸಮಾರಭೇತ. ಓಂ ಗುರುಭ್ಯೋ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಮಾತೃಭ್ಯೋ ನಮಃ ಓಂ ಪಿತೃಭ್ಯೋ ನಮಃ ಓಂ ಆಚಾರ್ಯೇಭ್ಯೋ ನಮಃ ಓಂ ಇಷ್ಟದೇವತಾಭ್ಯೋ ನಮಃ ಓಂ ಕುಲದೇವತಾಭ್ಯೋ ನಮಃ. ಆರಂಭಕಾಲಃ ಸುಮುಹೂರ್ತೋ ಅಸ್ತು ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಹರೇಃ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋಃ ದಕ್ಷಿಣೆ ಪಾರ್ಶ್ವೆ ದಂಡಕಾರಣ್ಯೆ
श्रीमद्गोदावर्याः दक्षिणे तीरे श्रीरामक्षेत्रे शालिवाहनशकाब्दे अस्मिन् कालव्यावहारिके श्रीमत शोभकृत्नाम संवत्सरे उत्तरायणे शिशिरऋतौ फाल्गुणमासे शुक्लपक्षे सप्तम्यां तिथौ भार्गववासरयुक्तायां शुभनक्षत्र शुभयोग शुभकरण एवं गुणविशेषणविशिष्टायाम् अस्यां शुभतिथौ मम उपात्ता समस्तदुरितक्षयद्वारा श्रीपरमेश्वरप्रीत्यर्थम् अस्माकं सकुटुम्बस्य सपरिवारस्य क्षेम स्थैर्य विजय वीर्य अभ्युदय आनंद आरोग्य ऐश्वर्याभिवृद्ध्यर्थम् अनस्सङ्कल्पसिद्ध्यर्थम् अलक्ष्मीनिवारणार्थं लक्ष्म्याः कृपाकटाक्षसिद्ध्यर्थं धर्म अर्थ काम मोक्ष चतुर्विध पुरुषार्थफलसिद्ध्यर्थम् आरोग्य निर्विघ्नता ऐश्वर्य ज्ञान सिद्ध्यर्थम श्री आराध्य देवता प्रीत्यर्थम यथाशक्ति यथा ज्ञानेन षोडशोपचार पूजां करिष्ये तथादौ निर्विघ्नता सिद्ध्यर्थम गुरुगणपति प्रार्थनां करिष्ये। ओम वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। श्रीमहागणपतये नमः। गुरवे नमः ಪ್ರಾರ್ಥನಾಂ ಸಮರ್ಪಯಾಮಿ. ಇಲ್ಲಿ ಎರಡು ಶ್ಲೋಕಗಳನ್ನು ಹೇಳಿ ತದುತ್ತರ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರವೇ ನಮಃ ಅಂತ ಹೇಳಿ ಸೇರಿಸ್ಕೊಳ್ಬಹುದು. ಅಥವಾ ಗುರು ಗಣಪತಿಭ್ಯಾಂ ಅಂತನೂ ಕೂಡ ಹೇಳ್ಕೊಳ್ಬಹುದು. ಸುಲಭವಾಗಿ ಹೇಳಬೇಕು ಅಂದ್ರೆ ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರವೇ ನಮಃ. ಇಲ್ಲಿ ಇನ್ನೊಂದು ವಾಕ್ಯವನ್ನು ಬರ್ಕೊಳ್ಳಿ, ಶ್ರೀ ಗುರವೇ ನಮಃ ಎಂಬುದಾಗಿ. ಪ್ರಾರ್ಥನಾಮ ಸಮರ್ಪಯಾಮಿ. ಇನ್ನೊಮ್ಮೆ ಹೇಳ್ತೇನೆ, ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಎಂಬುದಾಗಿ. ಪ್ರಾರ್ಥನಾಮ ಸಮರ್ಪಯಾಮಿ. ಮುಂದೆ ಶ್ಲೋಕವನ್ನು ಓದ್ತಾ ಹೋಗ್ತಾನೆ, ನೋಡಿಕೊಳ್ತಾ ಹೋಗೋಣ, ಪಠನ ಮಾಡೋಣ. ಕಲಶಸ್ಯ ಮುಖೇ ವಿಷ್ಣು ಕಂಠೇರ್ದ್ರಃ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋऽಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ अत्र गायत्री सावित्री शान्तिः पुष्टिकरी तथा आयान्तु देवपूजार्थं दुरितक्षजकारकाः गङ्गे च यमुने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु गङ्गादिसर्वतीर्थेभ्यो नमः। कलशपूजां समर्पयामि। कलशोदकेन पूजा द्रव्याणि संप्रोक्ष्य अथ आत्मार्चनं देहो देवालयः प्रोक्तो देवो जीवः सनातनः त्यजेदज्ञाननिर्माल्यं सोऽहं भावेन पूजयेत। अथ मण्डपार्चनम् ಉದ್ಯತ್ಪತ್ರಫಲಾತಿನಂಬರವಿಲಸದ್ರಂಭಾಭಿರಾಲಂಕೃತೈಃ. ಇನ್ನೊಮ್ಮೆ ಹೇಳ್ತೇನೆ, ಹೇಳಿಕೊಡೋಣ. ಉದ್ಯತ್ಪತ್ರಫಲಾತಿನಂಬರವಿಲಸದ್ರಂಭಾಭಿರಾಲಂಕೃತೈಃ ಸ್ತಂಭಾನೇಕದಲೈರಸಾಲವಿಟಪೈः ಸರ್ವತ್ರ ಸಂವೇಷ್ಟಿತम्
ಸ್ತಂಭಾನೆ ಕದಲೈರಸಾಲವಿಟವೈ ಸರ್ವತ್ರ ಸಂವೇಷ್ಟಿತಂ ರಾಜಚ್ಚಾಮರ ಸಂಪ್ರಬದ್ಧ ಮುಕುರೋಧಂ ತದ್ವಿತಾನಾನ್ವಿತಂ ರಾಜಚ್ಚಾಮರ ಸಂಪ್ರಬದ್ಧ ಮುಕುರೋಧಂ ತದ್ವಿತಾನಾನ್ವಿತಂ ಯುಕ್ತಂ ಪುಷ್ಪಫಲೈರಲಂಕೃತಮತೋಧ್ಯಾಯೇನ್ ಮಹಾಮಂಟಪಂ ಯುಕ್ತಂ ಪುಷ್ಪಫಲೈರಲಂಕೃತಮತೋ ಧ್ಯಾಯೇನ್ ಮಹಾಮಂಟಪಂ ಮಂಟಪದೇವತಾಭ್ಯೋ ನಮಃ ಪುಷ್ಪಾಕ್ಷತಾನ್ ಸಮರ್ಪಯಾಮಿ. ಸಂಪೂರ್ಣ ಈ ಶ್ಲೋಕವನ್ನು ಹೇಳ್ತಾನೆ. ಮಂಟಪಾರ್ಚನಂ ಎನ್ನುವಂತಹ ಶೀರ್ಷಿಕೆಡೆಗೆ ಇರುವಂತಹ ಶ್ಲೋಕವನ್ನು ಸಂಪೂರ್ಣ ಒಮ್ಮೆ ಹೇಳ್ತಾನೆ. 2 ಬಾರಿ ಅಭ್ಯಾಸ ಮಾಡೋಣ. ಕಾರಣ ಈ ಶ್ಲೋಕ ಸ್ವಲ್ಪ ಕ್ಲಿಷ್ಟವಾಗಿದೆ, ಅಷ್ಟು ಸುಲಭವಾಗಿ ಬರೋದಿಲ್ಲ, ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಇನ್ನೊಮ್ಮೆ ನಾನು ಸಂಪೂರ್ಣ ಶ್ಲೋಕವನ್ನು ಹೇಳ್ತೇನೆ, ಅದನ್ನ ಆಧರಿಸಿಕೊಂಡು 2 ಬಾರಿ ಅಭ್ಯಾಸ ಮಾಡೋಣ. ಉದ್ಯತ್ಪತ್ರ ಫಲಾತಿ ನಮ್ರ ವಿಲಸದ್ರಂಭಾಭಿರಾಲಂಕೃತೈಃ ಸಂಭಾನೆ ಕದಲೈರಸಾಲ ವಿಟಪೈ ಸರ್ವತ್ರ ಸಂವೇಷ್ಟಿತಂ ರಾಜಚ್ಚಾಮರ ಸಂಪ್ರಬದ್ಧ ಮುಕುರೋಧಂ ತದ್ವಿತಾನಾನ್ವಿತಂ ಯುಕ್ತಂ ಪುಷ್ಪಫಲೈರಲಂಕೃತಮತೋ ಧ್ಯಾಯೇನ್ ಮಹಾಮಂಟಪಂ ಉದ್ಯತ್ಪತ್ರಫಲಾತಿ ನಮ್ರವಿಲಸದ್ರಂಭಾಭಿರಾಲಂಕೃತೈಃ ಸಂಭಾನೆ ಕದಲೈರಸಾಲವಿಟಪೈ ಸರ್ವತ್ರ ಸಂವೇಷ್ಟಿತಂ ರಾಜಚ್ಚಾಮರ ಸಂಪ್ರಬದ್ಧ ಮುಕುರೋಧಂ ತದ್ವಿತಾನಾನ್ವಿತಂ ಯುಕ್ತಂ ಪುಷ್ಪಫಲೈರಲಂಕೃತಮತೋ ಧ್ಯಾಯೇನ್ ಮಹಾಮಂಟಪಂ ಮಂಡಪದೇವತಾಭ್ಯೋ ನಮಃ ಪುಷ್ಪಾಕ್ಷತಾನ್ ಸಮರ್ಪಯಾಮಿ. ಮುಂದೆ ಹೇಳಿಕೊಳ್ಳೋಣ. ಇಲ್ಲಿ ಒಂದು ವಿಷಯವನ್ನ ಹೇಳಲು ನಾನು ಮರೆತಿದ್ದೆ. ಇಲ್ಲಿ ಸಂಕಲ್ಪದಲ್ಲಿ ಇಲ್ಲಿ ಆರಾಧ್ಯ ದೇವತಾ ಎನ್ನುವಂತಹ ಜಾಗದಲ್ಲಿ ನೀವು ಪೂಜೆ ಮಾಡುವಂತಹ ಯಾವ ದೇವತೆಯನ್ನ ಇರುತ್ತೋ ಅದನ್ನ ಹೇಳ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಮಹಾಗಣಪತಿಯ ಪೂಜೆ ಮಾಡ್ತಿದ್ದೀರಾ ಅಂದ್ರೆ ಶ್ರೀ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ, ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಅಂತ ಹೇಳಿದ್ರೆ ಸಾಕಾಗ್ತದೆ. ಅಥವಾ ದುರ್ಗಾದೇವಿಯನ್ನ ಪೂಜೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥಂ. ಅಥವಾ ಈಶ್ವರನ ಪೂಜೆ ಮಾಡ್ತಿದ್ದೀರಾ ಅಂದ್ರೆ ಶ್ರೀ ಸಾಂಬ ಸದಾಶಿವರುದ್ರ ಪ್ರೀತ್ಯರ್ಥಂ ಅವ್ರ ಶಿವ ದೇವತಾ ಪ್ರೀತ್ಯರ್ಥಂ. ವಿಷ್ಣು ದೇವತೆ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಓಂ ಶ್ರೀ ಮಹಾವಿಷ್ಣು ದೇವತಾ ಪ್ರೀತ್ಯರ್ಥಂ ಎಂಬುದಾಗಿ ಹೇಳ್ಕೊಳ್ಬೇಕಾಗತ್ತೆ. ಮತ್ತಿನ್ನೊಂದು ಇಲ್ಲಿ ಧರ್ಮ ಸೂಕ್ಷ್ಮ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಬೇರೆ ಸಂಪ್ರದಾಯದವರು ಅಥವಾ ಮಾಧ್ವ ಸಂಪ್ರದಾಯದ ಪರಂಪರೆಯಲ್ಲಿದ್ದವರಿದ್ರೆ ಅಲ್ಲಿಯ ಆಚರಣೆ ಹೇಗಿದೆಯೋ ಅಲ್ಲಿ ತಾರತಮ್ಯ ಕ್ರಮವಾಗಿ ಯಾವ ರೀತಿಯಾಗಿ ಹೇಳ್ತಾರೋ ಭಾರತ ನಿರ್ಮಾಣಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಈ ರೂಪವಾಗಿ ಹೇಗೆ ಅಲ್ಲಿ ಗದ್ಯ ಹೇಳ್ತಾರೋ ಅದೇ ರೀತಿಯಾಗಿ ಇಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಇಲ್ಲಿ ಅಥವಾ ಬೇರೆ ಈಗ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಇದ್ದರೆ ಇಲ್ಲಿ ಭಗವತ್ ಕೈಂಕರ್ಯ ರೂಪ ಎಂಬುದಾಗಿ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಯಾವ ಪರಂಪರೆಯಲ್ಲಿ ಇರ್ತೇವೋ ಅಲ್ಲಿ ನಾವು ಪೂಜೆ ಮಾಡ್ಬೇಕಾದಾಗ ಅಲ್ಲಿಯ ಪರಂಪರೆಯಲ್ಲಿ ಹೇಳಬೇಕಾಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಇಲ್ಲಿ ಹೇಳಿರ್ತಾರೋ ಸಂಕಲ್ಪದಲ್ಲಿ ಅದನ್ನೇ ನಾವಿಲ್ಲಿ ಅಳವಡಿಸ್ಕೊಳ್ಬೇಕು. ಇಲ್ಲ ನಾವು ಹೊಸದಾಗಿ ಕಲಿತಾ ಇರೋದು, ನಮ್ಗೇನು ಗೊತ್ತಿಲ್ಲ, ನೀವೇನ್ ಹೇಳ್ತೀವೋ ಅದು ಕಲಿತೀರಾ, ಅಥವಾ ನಮ್ಗೆ ಆತರ ಪರಂಪರೆ ಯಾವುದು ಹಿನ್ನೆಲೆ ಇಲ್ಲ ಅಂತ ಇದ್ದವರು ಅವರು ಇಲ್ಲಿ ಹೇಗಿದೆಯೋ ಹಾಗೆ ಹೇಳಬಹುದು. ಇದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ಬಹುದು. ನಾವು ಇದನ್ನೇ ಅಭ್ಯಾಸ ಮಾಡ್ತೇವೆ, ನಮ್ಗೆ ನಮ್ಮ ಪರಂಪರೆ ಅಥವಾ ಈ ತರವಾಗಿ ಏನು ಇಲ್ಲ ನಮ್ಗೆ ಅಂತ ಇದ್ದಾಗ ಈ ರೀತಿಯಾಗಿ ಇಲ್ಲಿ ಹೇಗಿದೆಯೋ ಹಾಗೆ ನೀವು ಮಾಡಬಹುದು. ಇಲ್ಲಿ ನಾವು ಮಹಾಗಣಪತಿಯ ಪೂಜೆಯನ್ನ ಹೇಳ್ಕೊಡ್ತಿದ್ದೇವೆ. ಆ ಜಾಗದಲ್ಲಿ ಬೇರೆ ದೇವತೆಗಳನ್ನು ಕೂಡ ನೀವು ಅಲ್ಲಿ ಹೇಳ್ಕೊಳ್ಬಹುದು. ಯಾವ ದೇವತೆಯನ್ನ ಕುರಿತು ಪೂಜೆ ಮಾಡ್ತೀರೋ ಆ ದೇವತೆಯ ಹೆಸರನ್ನ ಹೇಳ್ಕೊಂಡು ಪೂಜೆಯನ್ನ ಮಾಡಬಹುದು. ಇಲ್ಲಿ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಯಾವತ್ ಶಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಎಂಬುದಾಗಿ ಹೇಳುವಂಥದ್ದು.
ಇಲ್ಲಿ ಇದೇ ಜಾಗದಲ್ಲಿ ನೀವು ದೇವಿಯನ್ನ ಪೂಜೆ ಮಾಡುತ್ತಿದ್ದಾಗ್ಲಿಯೂ ಕೂಡ ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಹೀಗೆ ಹೇಗೆ ನೀವು ಸಂಕಲ್ಪದಲ್ಲಿ ಶುರು ಮಾಡಿರ್ತೀರೋ ಅದೇ ತರಹ ಇಲ್ಲಿಯೂ ಕೂಡ ಅದನ್ನು ಹೇಳಿ ತದುತ್ತರ ಪೂಜೆಯನ್ನು ಶುರು ಮಾಡುವಂಥದ್ದು. ಇದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ತನಕ ಇರುವಂಥದ್ದೆಲ್ಲದೂ ಕೂಡ ಪೂಜೆಯ ಪೂರ್ವಾಂಗ. ಇಲ್ಲಿ ಪ್ರಧಾನವಾಗಿರುವಂಥದ್ದಾಗಿರುತ್ತೆ ನಿಜವಾದ. ಓಂ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಇನ್ನೊಮ್ಮೆ ಹೇಳಿಕೊಳ್ಳೋಣ. ಓಂ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಅಥ ಧ್ಯಾನಂ. ಬೀಜಾಪೂರಗದೆ ಕ್ಷುಕಾರ್ಮುಕಲಸತ್. ಎರಡು ಬಾರಿ ಹೇಳ್ಕೊಳ್ಳೋಣ. ಬೀಜಾಪೂರಗದೆ ಕ್ಷುಕಾರ್ಮುಕಲಸತ್. ಬೀಜಾಪೂರಗದೆ ಕ್ಷುಕಾರ್ಮುಕಲಸತ್. ಚಕ್ರಾಬ್ಜಪಾಶೋತ್ಪಲ. 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 ವ್ರೀಹ್ಯಗ್ರಸ್ವವಿಷಾಣರತ್ನಕಲಶ. 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 ಪ್ರೋದ್ಯತ್ಕರಾಂಭೋರುಹಃ. 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 ಧ್ಯೇಯೋ ವಲ್ಲಭಯಾ. ಧ್ಯೇಯೋ ವಲ್ಲಭಯಾ. ಧ್ಯೇಯೋ ವಲ್ಲಭಯಾ. ಸಪದ್ಮಕರಯಾ ಶ್ಲಿಷ್ಟೋಜ್ವಲದ್ಭೂಷಯಾ. ಸಪದ್ಮಕರಯಾ ಶ್ಲಿಷ್ಟೋಜ್ವಲದ್ಭೂಷಯಾ. ಸಪದ್ಮಕರಯಾ ಶ್ಲಿಷ್ಟೋಜ್ವಲದ್ಭೂಷಯಾ. ಸಪದ್ಮಕರಯಾ ಶ್ಲಿಷ್ಟೋಜ್ವಲದ್ಭೂಷಯಾ. ವಿಶ್ವೋತ್ಪತ್ತಿ ವಿನಾಶ ಸಂಸ್ಥಿತಿಕರೋ. ವಿಶ್ವೋತ್ಪತ್ತಿ ವಿನಾಶ ಸಂಸ್ಥಿತಿಕರೋ. ವಿಶ್ವೋತ್ಪತ್ತಿ ವಿನಾಶ ಸಂಸ್ಥಿತಿಕರೋ. ವಿಘ್ನೋ ವಿಶಿಷ್ಟಾರ್ಥತಃ. ವಿಘ್ನೋ ವಿಶಿಷ್ಟಾರ್ಥತಃ. ವಿಘ್ನೋ ವಿಶಿಷ್ಟಾರ್ಥತಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಇನ್ನೊಮ್ಮೆ ಹೇಳ್ತೇನೆ. ಓಂ ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಇಲ್ಲೆಲ್ಲ ಕಡೆಯೂ ಕೂಡ ಆರಂಭದಿಂದಲೂ ಕೂಡ ಸಂಪೂರ್ಣ ಪೂಜಾ ಪಾಠದಲ್ಲಿ ಕೊನೆಯ ತನಕನೂ ಕೂಡ ಯಾವ ಯಾವ ಮಂತ್ರಗಳಿದೆಯೋ ಆ ಮಂತ್ರಗಳ ಅಭ್ಯಾಸವನ್ನ ಮಾತ್ರ ನಾವಿವಾಗ ಮಾಡ್ತಿದ್ದೇವೆ. ಇದನ್ನ ಹೇಗೆ ವಿನಿಯೋಗಿಸಬೇಕು ಅನ್ನುವಂಥದ್ದನ್ನೆಲ್ಲದೂ ಕೂಡ ಮುಂದೆ ನಾವು ಯಾವಾಗ ಪ್ರಾಯೋಗಿಕವಾಗಿರುವಂತಹ ಪಾಠಗಳು ನಡೆಯುತ್ತೋ, ಪ್ರಾಕ್ಟಿಕಲ್ ಆಗಿ ನಮಗೆ ನಾವು ತೋರಿಸ್ತೇವೆ ಪೂಜೆ ಮಾಡೋದು ಹೇಗೆ ಅಂತ, ಅವಾಗ ನಾವು ಇದನ್ನ ಉಪಯೋಗಿಸ್ಕೊಳ್ಳೋಣ. ಅವಾಗ ಸುಲಭವಾಗ್ತದೆ. ಅವಾಗ ನೀವು ನೋಡಿಕೊಂಡಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ನಾವು ಅದರ ಬಗ್ಗೆ ತುಂಬಾ ವಿವರಣೆ ಕೊಡೋದಕ್ಕಿಂತ ನಾವು ಅಲ್ಲಿ ಒಂದು ಪ್ರಾಯೋಗಿಕವಾಗಿ ಡೆಮೋ ತೋರಿಸ್ತಾ ನಾವು ಮಾಡ್ತಿರ್ಬೇಕಾದಾಗ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗತ್ತೆ. ಹಾಗಾಗಿ ಕೇವಲ ನಾವೆಲ್ಲರೂ ಕೂಡ ಮಂತ್ರದ ಉಚ್ಚಾರಣೆಯ ಬಗ್ಗೆ, ಅದರ ಅಭ್ಯಾಸದ ಬಗ್ಗೆ ಕೇವಲ ಗಮನವನ್ನು ನೀಡೋಣ ಅಂತ ಹೇಳಿ ಇಷ್ಟಪಡ್ತೇನೆ ಹೇಳೋದಕ್ಕೆ. ಮುಂದೆ ನೋಡೋಣ. ಅಥ ಆವಾಹನಂ. ಸ್ವಾತ್ಮ ಸಂಸ್ಥಮಜಂ ಶುದ್ಧಂ. ಹೇಳಿಕೊಳ್ಳೋಣ. ಸ್ವಾತ್ಮ ಸಂಸ್ಥಮಜಂ ಶುದ್ಧಂ. ಸ್ವಾತ್ಮ ಸಂಸ್ಥಮಜಂ ಶುದ್ಧಂ. ತ್ವಾಮದ್ಯ ಪರಮೇಶ್ವರ. ತ್ವಾಮದ್ಯ ಪರಮೇಶ್ವರ. ತ್ವಾಮದ್ಯ ಪರಮೇಶ್ವರ. ಅರಣ್ಯಾಮಿವ ಹವ್ಯಾಶಂ. ಅರಣ್ಯಾಮಿವ ಹವ್ಯಾಶಂ. ಮೂರ್ತೌ ಆವಾಹಯಾಮ್ಯಹಂ. ಮೂರ್ತೌ ಆವಾಹಯಾಮ್ಯಹಂ.
ಓಂ ಶ್ರೀ ಮಹಾಗಣಪತಯೇ ನಮಃ ಆವಾಹಯಾಮಿ. ಓಂ ಶ್ರೀ ಮಹಾಗಣಪತಯೇ ನಮಃ ಆವಾಹಯಾಮಿ. ಅಥ ಆಸನಂ ಸುವರ್ಣರತ್ನ ಸಂಯುಕ್ತಂ ಸುವರ್ಣರತ್ನ ಸಂಯುಕ್ತಂ ಸುವರ್ಣರತ್ನ ಸಂಯುಕ್ತಂ ಶತಸೂರ್ಯಸಮಪ್ರಭಂ ಶತಸೂರ್ಯಸಮಪ್ರಭಂ ರಚಿತಂ ಮೌಕ್ತಿಕೈಃ ದಿವ್ಯೈಃ ರಚಿತಂ ಮೌಕ್ತಿಕೈಃ ದಿವ್ಯೈಃ ಗೃಹ್ಯತಾಮುತ್ತಮಾಸನಂ ಗೃಹ್ಯತಾಮುತ್ತಮಾಸನಂ. ಓಂ ಶ್ರೀ ಮಹಾಗಣಪತಯೇ ನಮಃ ರತ್ನಸಿಂಹಾಸನಂ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತಯೇ ನಮಃ ರತ್ನಸಿಂಹಾಸನಂ ಸಮರ್ಪಯಾಮಿ. ಅಥ ಪಾದ್ಯಂ ಗಂಗಾದಿಸರ್ವತೀರ್ಥೇಭ್ಯಃ ಗಂಗಾದಿಸರ್ವತೀರ್ಥೇಭ್ಯಃ ಮಜಾ ಪ್ರಾರ್ಥನಜಾ ಹೃತಂ ಮಜಾ ಪ್ರಾರ್ಥನಜಾ ಹೃತಂ ಮಜಾ ಪ್ರಾರ್ಥನಜಾ ಹೃತಂ ತೋಜಮೇತತ್ ಸುಖಸ್ಪರ್ಶಂ ತೋಜಮೇತತ್ ಸುಖಸ್ಪರ್ಶಂ ಪಾದ್ಯಾರ್ಥಂ ಪ್ರತಿಗೃಹ್ಯತಾಂ ಪಾದ್ಯಾರ್ಥಂ ಪ್ರತಿಗೃಹ್ಯತಾಂ. ಓಂ ಶ್ರೀ ಮಹಾಗಣಪತಯೇ ನಮಃ ಪಾದ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ. ಮುಂದಿನ ಶ್ಲೋಕವನ್ನು ನೋಡಿಕೊಳ್ಳೋಣ. ಅದು ನಿಮ್ಮ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಇದರಲ್ಲಿ ಅದು ಪ್ರಿಂಟ್ ಆಗಿರೋದಿಲ್ಲ, ಅದನ್ನು ನೋಡ್ಕೊಂಡು ಹೇಳೋಣ. ಗಂಧ ಪುಷ್ಪಾಕ್ಷತಯವೈಃ ಹೇಳಿಕೊಳ್ಳೋಣ. ಅಲ್ಲಿ ಬೋಲ್ಡ್ ರೂಪವಾಗಿಲ್ಲ, ಚಿಕ್ಕ ರೂಪವಾಗಿ ಇಲ್ಲಿ ಕಾರಣಾಂತರದಿಂದ ಸ್ವಲ್ಪ ಅಡಚಣೆ ಆಯ್ತು. ಮುಂದೆ ಹೋಗೋಣ. ಮಂದಾಕಿನ್ಯಾಸ್ತು ಯದ್ವಾರಿ ಮಂದಾಕಿನ್ಯಾಸ್ತು ಯದ್ವಾರಿ ಮಜಾ ಪ್ರಾರ್ಥ್ ಸರ್ವಪುಣ್ಯಫಲಪ್ರದಂ ಸರ್ವಪುಣ್ಯಫಲಪ್ರದಂ ಗೃಹಾಣಾಚಮನೀಯಂ ತ್ವಂ ಗೃಹಾಣಾಚಮನೀಯಂ ತ್ವಂ ಮಯಾ ಭಕ್ತ್ಯಾ ನಿವೇದಿತಂ ಗೃಹೇ ಮಯಾ ಭಕ್ತ್ಯಾ ನಿವೇದಿತಂ. ಮುಖೇ ಶ್ರೀ ಮಹಾಗಣಪತಯೇ ನಮಃ. ಆ ವಾಕ್ಯವನ್ನಲ್ಲಿ ಸೇರಿಸ್ಕೊಳ್ಬೇಕು, ಆ ವಾಕ್ಯ ಅಲ್ಲಿ ಇರೋದಿಲ್ಲ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ.
ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. 2 ಬಾರಿ ಅದನ್ನ ಹೇಳ್ಕೊಳ್ಬೇಕಾಗತ್ತೆ. ಓಂ ಶ್ರೀ ಮಹಾಗಣಪತಯೇ ನಮಃ. ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಪುಸ್ತಕದಲ್ಲಿ ತಿದ್ದುಪಡಿಯನ್ನ ಮಾಡ್ಕೊಳ್ಬೇಕು. ಅಲ್ಲಿ 1 ಬಾರಿ ಮಾತ್ರ ಇದೆ, ಅಲ್ಲಿ 2 ಬಾರಿಯನ್ನ ನಾವು ಹೇಳ್ಬೇಕಾಗತ್ತೆ. ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ ಎಂಬುದಾಗಿ. ಮುಂದೆ ಹೇಳೋಣ. ಅಥ ಮಲಾಪಕರ್ಷಣ ಸ್ನಾನಂ ಕರಿಷ್ಯೆ. ಹೇಳಿಕೊಳ್ಳೋಣ. ಅಥ ಮಲಾಪಕರ್ಷಣ ಸ್ನಾನಂ ಕರಿಷ್ಯೆ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಇನ್ನೊಮ್ಮೆ ಹೇಳ್ಕೊಳ್ಳೋಣ. ಇದನ್ನ ಪೂರ್ವದಲ್ಲಿ ಒಮ್ಮೆ ನಾವು ಪಠನ ಮಾಡಿದ್ವಿ, ಹಾಗಾಗಿ ಇನ್ನೊಮ್ಮೆ ಸ್ಮರಣೆ ಮಾಡ್ಕೊಳ್ತಾ ಪಠನ ಮಾಡೋಣ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಇಲ್ಲಿಯ ತನಕ ನಾವು ಅಭ್ಯಾಸವನ್ನು ಮಾಡಿದ್ವಿ. ಮುಂದಿನ ಭಾಗವನ್ನ ನಾವು ನಾಳೆ ನೋಡೋಣ. ಏನು ಈ ಷೋಡಶೋಪಚಾರ ಅಂದ್ರೆ ಏನು? ಆರಂಭದಲ್ಲಿ ನಾನು ಆರಂಭದ ದಿನಗಳಲ್ಲಿ ಹೇಳಿದ್ದೆ. ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಉಪವೀತ, ಆಭರಣ, ಗಂಧ, ಅಕ್ಷತ, ಪುಷ್ಪ, ಧೂಪ, ದೀಪ, ನೈವೇದ್ಯ, ನಮಸ್ಕಾರ ಎಂಬುದಾಗಿ ಇಷ್ಟು ಪ್ರಧಾನವಾಗಿ 16 ಉಪಚಾರ ಪೂಜೆಗಳು. ಇದರಲ್ಲಿ ಹಲವಾರು ರೀತಿಯಾದಂತಹ ಪೂಜೆಗಳು ಇದೆ. ಪಂಚೋಪಚಾರ ಪೂಜಾ ವಿಧಾನ, ಷೋಡಶೋಪಚಾರ ಪೂಜಾ ವಿಧಾನ, ಅಷ್ಟಾದಶೋಪಚಾರ ಪೂಜಾ ವಿಧಾನ, ಚತುರ್ವಿಂಶತಿ ಉಪಚಾರ ಪೂಜಾ ವಿಧಾನ, ಅದೇ ತರಹ ರಾಜೋಪಚಾರ ಪೂಜಾ ವಿಧಾನ, ಇನ್ನು ದೀರ್ಘವಾಗಿರುವಂತಹ ಉಪಚಾರ ಪೂಜಾ ವಿಧಾನಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಇದರಲ್ಲಿ ಹೆಚ್ಚು ಪ್ರಚಾರತೆಯಲ್ಲಿರುವಂಥದ್ದು ಷೋಡಶೋಪಚಾರ ಪೂಜಾ ವಿಧಾನ. ಅಲ್ಲಿ ಆರಂಭದಲ್ಲಿ ಆವಾಹನ ಎನ್ನುವಂಥದ್ದಿದೆ. ಪ್ರಥಮವಾಗಿ ಆವಾಹನವೇ, ಆದರೆ ಅದರ ಪೂರ್ವದಲ್ಲಿ ನಾವು ಧ್ಯಾನ ಅಂತ ಹೇಳಿ ಸೇರಿಸ್ತೇವೆ. ಧ್ಯಾನ ಆವಾಹನಾದಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಯಾವ ಮೂರ್ತಿಯನ್ನ ಅಥವಾ ಯಾವ ದೇವತೆಯನ್ನ ನಾವು ಪೂಜೆ ಮಾಡುತ್ತೇವೋ ಅದರ ಸ್ವರೂಪ ಚಿಂತನೆಯನ್ನ ನಾವು ಧ್ಯಾನ ಮಾಡ್ಬೇಕಾಗತ್ತೆ. ತದುತ್ತರ ನಾವು ಯಾವಾಗ ಆವಾಹನೆ ಮಾಡ್ತೇವೋ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಹೇಗೆ ಒಂದು ವ್ಯಕ್ತಿಯನ್ನ ನೆನೆಸಿಕೊಂಡು ತದುತ್ತರ ಅವರಿಗೆ ಸ್ಪಂದನೆ ಮಾಡಿದಾಗ ಇನ್ನು ಪೂರ್ಣವಾಗುತ್ತೆ. ಹಾಗೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯನ್ನ ನಾನು ಫೋನ್ನಲ್ಲಿ ಮಾತಾಡ್ತಾ ಇದ್ದೇನೆ. ಅದೇ ಕ್ಷಣದಲ್ಲಿ, ಅದಕ್ಕೆ ಪೂರ್ವದಲ್ಲಿ ಅವನ ಮುಖದ ಚಿತ್ರಣವನ್ನ ಅಥವಾ ಅವ್ರ ಬಗ್ಗೆ ನಮಗಿರುವಂತಹ ಒಂದು ಪರಿಚಯವನ್ನ ನೆನಪು ಮಾಡಿಕೊಂಡು ನಾವು ಅವರ ಫೋನ್ ಮಾಡಿದ್ರೆ ಅವಾಗ ನಮ್ಗೆ ಆತ್ಮೀಯತೆ ಜಾಸ್ತಿ ಇರುತ್ತೆ. ಅದೇ ತರಹ ಯಾವ ದೇವತೆಯನ್ನು ನಾವು ಆವಾಹನೆ ಮಾಡ್ತೇವೋ ಮೂರ್ತಿಯಲ್ಲಿ ಅದರ ಸ್ಮರಣೆ ಮಾಡಿಕೊಂಡು ಅದರ ಧ್ಯಾನ ಮಾಡಿಕೊಂಡು ನಾವು ಮಾಡಿದಾಗ ಇನ್ನು ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಅರ್ಥದ ಧ್ಯಾನ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ದೇವತೆಯ ಪೂಜೆ ಮಾಡ್ತೀರೋ ಆ ದೇವತೆಯ ಸ್ವರೂಪವನ್ನ ಚಿಂತನೆ ಮಾಡ್ಬೇಕು. ಹೇಗಿದ್ದಾನೆ ಅಂತ. ಇದು ಇಕ್ಷು ಅಂತ ಹೇಳಿದ್ರೆ ಅವನು ರತ್ನ ಕಲಶವನ್ನ ಹಿಡ್ಕೊಂಡಿದ್ದಾನೆ, ವಲ್ಲಭ ಸಮೇತನಾಗಿದ್ದಾನೆ. ಇಂತಹ ಸ್ವರೂಪವನ್ನ ನಾವು ಸ್ಮರಣೆ ಮಾಡಿಕೊಂಡು ಅವನನ್ನ ಧ್ಯಾನ ಮಾಡುತ್ತೇವೆ. ಅದನ್ನ ಧ್ಯಾನ ಅಂತ ಹೇಳ್ತಾರೆ. ಯಾವ ದೇವತೆಯ ಪೂಜೆ ಮಾಡ್ತಿರೋ ಆ ದೇವತೆಗೆ ಸಂಬಂಧಪಟ್ಟಂತಹ ಧ್ಯಾನ ಶ್ಲೋಕಗಳು ಅಂತ ಇರುತ್ತೆ. ಅರ್ಥಾತ್ ಯಾವ ಶ್ಲೋಕದಲ್ಲಿ ಆ ದೇವತೆಯ ಸ್ವರೂಪವನ್ನ ಹೇಳಿರುತ್ತಾರೋ. ಉದಾಹರಣೆಗೆ ಬೇರೆ ದೇವತೆಗಳಿಗೂ ಕೂಡ ನಾವು ಅದನ್ನ ನಿಮ್ಮ ಗ್ರೂಪ್ ನಲ್ಲಿ ನಾನು ಕಳಿಸ್ತೇನೆ. ಎಲ್ಲ ದೇವತೆಗಳ ಧ್ಯಾನ ಶ್ಲೋಕಗಳನ್ನ ನಾನು ಕಳಿಸ್ತೇನೆ.
ಈಗ ವಿದ್ಯುದ್ದಾಮ ಸಮಪ್ರಭಾ ಮೃಗಪತಿ ಸ್ಕಂಧ ಸ್ಥಿತಾಂ ಭೀಷಣ ಎಂಬುದಾಗಿ ದೇವಿಯ ಧ್ಯಾನ ಶ್ಲೋಕ ಇದೆ. ಯಾವ ಶ್ಲೋಕದಲ್ಲಿ ಆ ದೇವತೆಯ ವರ್ಣನೆ ಮಾಡಿರ್ತಾರೋ ಅದೇ ಆ ಪೂಜೆಯಲ್ಲಿ ನಾವು ಧ್ಯಾನ ಶ್ಲೋಕವಾಗಿ ಉಪಯೋಗಿಸ್ಬೇಕಾಗತ್ತೆ. ಹೆಚ್ಚು ಅದು ಪ್ರಚಾಲಿತ ಇರುತ್ತೆ. ಅಕಸ್ಮಾತ್ ನಮಗೆ ಆ ದೇವತೆಯ ಶ್ಲೋಕವೇ ಗೊತ್ತಿಲ್ಲ, ನಮಗೆ ಸಿಕ್ಕಲೇ ಇಲ್ಲ ಅಂತ ಹೇಳಿದ್ರೆ ಕೇವಲ ಶ್ರೀ ಯಾವ ದೇವತೆಯನ್ನು ಉದ್ದೇಶಿಸಿ ಮಾಡ್ಕೊಂಡು ಪೂಜೆ ಮಾಡ್ತಿರೋ ಮಹಾಗಣಪತಿ ಏನ್ಮಾಥ ಆ ದೇವತಾ ನಮಸ್ಕಾರವನ್ನ ಹೇಳಿಕೊಂಡು ಧ್ಯಾಜಾಮಿ ಅಂತ ಹೇಳಿದ್ರು ಕೂಡ ಸಾಕಾಗ್ತಾರೆ. ಆದರೆ ಶ್ಲೋಕಗಳು ನಮಗೆ ಗೊತ್ತಿದ್ರೆ ಇನ್ನು ಚೆನ್ನಾಗಿ ಇರುತ್ತೆ ಎನ್ನುವಂಥದ್ದು. ಇನ್ನು ಆವಾಹನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಯಾವುದೇ ಒಂದು ದೇವತೆಯನ್ನು ಪೂಜೆ ಮಾಡ್ತೀವೋ ಅಂತ ಹೇಳಿದ್ರೆ ಅದಕ್ಕೆ ಪೂರ್ವದಲ್ಲಿಯೇ ಆ ದೇವತೆಯ ಪ್ರಾಣ ಪ್ರತಿಷ್ಠೆ ಮಾಡಿರ್ತೇವೆ, ಹೌದಲ್ಲವೇ? ಪ್ರಾಣ ಪ್ರತಿಷ್ಠೆ ಆದ ನಂತರವೇ ಆ ದೇವತೆ ನಾವು ಪೂಜೆಗೆ ಅರ್ಹವಾಗಿ ಮಾಡಿಕೊಳ್ಳುತ್ತೇವೆ. ಹಾಗಿರ್ಬೇಕಾದಾಗ ಪುನಃ ಆವಾಹನೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಯಾವ ದೇವತೆಯನ್ನು ಪೂಜೆ ಮಾಡುತ್ತೀರೋ ಆ ದೇವತಾ ಶಕ್ತಿ ಇನ್ನು ಹೆಚ್ಚಾಗಬೇಕು, ಆ ಚೈತನ್ಯ ಶಕ್ತಿ ಇನ್ನು ಹೆಚ್ಚೆಚ್ಚಾಗಬೇಕು. ಅದರ ಉದ್ದೇಶವಾಗಿ ಆವಾಹನೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ನಾವು ಪೂಜೆ ಮಾಡಬೇಕಾದಾಗ ಅದು ಅಭಿಮುಖವಾಗಬೇಕು ನಮಗೆ. ಆ ದೃಷ್ಟಿಯಿಂದ ಆ ಚೈತನ್ಯ ಶಕ್ತಿ ನಾವು ಹೇಳುವಂತಹ ಮಂತ್ರಗಳನ್ನ ಕೇಳಿಸಿಕೊಂಡು ತನ್ಮೂಲಕವಾಗಿ ಅದು ತೃಪ್ತವಾಗಬೇಕು. ನಾವು ಕೊಡುವಂತಹ ಉಪಚಾರಗಳಿಂದ ಅದು ತೃಪ್ತವಾಗಬೇಕು. ಅದಕ್ಕೆ ಪೂರ್ವದಲ್ಲಿ ಏನಾಗ್ಬೇಕು, ಅದು ನಮ್ಮ ಕಡೆಗೆ ಅಭಿಮುಖವಾಗ್ಬೇಕು. ಇವಾಗ ಯಾರೋ ಒಬ್ರು ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕರೆದು ಕೂರಿಸ್ತೇವೆ, ಸುಮ್ಮನೆ ಚೇರ್ ಹಾಕೋದಿಲ್ಲ, ಹೌದಲ್ವಾ? ಬನ್ನಿ ಕುಳಿತುಕೊಳ್ಳಿ ಅಂತ. ಹಾಗೆ ಆ ದೇವತೆಯನ್ನ ಈ ರೂಪವಾಗಿ ಆವಾಹನೆ ಮಾಡುವಂಥದ್ದು. ಉದಾಹರಣೆಗೆ ಈಗ ಸಾಲಿಗ್ರಾಮಗಳಲ್ಲಿ, ಬಾಣಲಿಂಗಗಳಲ್ಲಿ ಆ ದೇವತಾ ಚೈತನ್ಯ ಸ್ವಯಂ ಆಗಿ ಅಲ್ಲಿರುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಪುನಃ ಬೇಕು ಅಂತ ಇಲ್ಲ. ಆದರೆ ಮತ್ತೆ ಆವಾಹನೆ ಬೇಡವಲ್ಲವಾ ಅಂತ ಹೇಳಿ ನಮಗೆ ಅನ್ನಿಸಬಹುದು. ಆದರೆ ಪೂಜಾ ಮಾಡಬೇಕಾದಾಗ ಆ ಅಭಿಮುಖೀಕರಣ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಆವಾಹನೆಯನ್ನ ಮಾಡಲೇಬೇಕಾಗತ್ತೆ. ಇಲ್ಲಿ ಈ ಶ್ಲೋಕದ ಅರ್ಥ ಏನು? ಸ್ವಾತ್ಮ ಸಂಸ್ಥಮಜಂ ಶುದ್ಧಂ ತ್ವಾಮದ್ಯ ಪರಮೇಶ್ವರ ಅರಣ್ಯಾಮಿವ ಹವ್ಯಾಶಂ ಮೂರ್ತವು ಆವಾಹಯಾಮ್ಯಹಂ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹೇಗೆ ಅರಣ್ಯದಲ್ಲಿ, ಅರಣ್ಯ ಅಂತ ಹೇಳಿದ್ರೆ ಕಾಡಿನ ವೃಕ್ಷಗಳಲ್ಲಿ ಯಾವುದು ಕೆಲವೊಂದಿಷ್ಟು ವಿಶಿಷ್ಟ ವೃಕ್ಷ ಇರುತ್ತೆ, ಖದಿರ, ಶಮಿ ವೃಕ್ಷ ಇರುತ್ತದೆ. ಶಮಿ ವೃಕ್ಷದಲ್ಲಿ ಅಗ್ನಿ ಇರ್ತಾನೆ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ನೀವೀಗ ಅರಣಿ ಮಥನ ಎನ್ನುವಂತ ಒಂದು ಪ್ರಕ್ರಿಯೆ ಇರುತ್ತೆ ಯಜ್ಞಗಳಲ್ಲಿ. ಅರಣಿ ಮಥನ ಅಂತ ಹೇಳಿ ಒಂದು ಪ್ರಕ್ರಿಯೆ ಇದೆ. ಅಂದ್ರೆ ಶಮಿ ವೃಕ್ಷದ ಒಂದು ಛೇದನ ಹಾಗೂ ಅಶ್ವತ್ಥ ವೃಕ್ಷದ ಒಂದು ಇದೆ ಇಟ್ಕೊಂಡು ಅವರು ಘರ್ಷಣೆ ಮಾಡುತ್ತಾರೆ. ಅವಾಗ ಅಲ್ಲಿ ಅಗ್ನಿ ಉತ್ಪತ್ತಿ ಆಗತ್ತೆ. ಅದೇ ತರಹ ಅದೆಲ್ಲಿರುತ್ತೆ, ಮರಗಳಲ್ಲಿ ಇರುತ್ತೆ. ಅರಣ್ಯದಲ್ಲಿರುವಂತಹ ಆ ಅಗ್ನಿ ಹೇಗಿರ್ತಾನೋ ಅರಣ್ಯದಲ್ಲಿ ಕೂಡ ಅಗ್ನಿ ಇರುತ್ತೆ. ಆ ಅರಣಿ ಮಥನ ಯಾವ್ದು ಮಾಡ್ತಾರೋ ಅದರಲ್ಲಿ ಅಗ್ನಿ ಇರ್ತಾನೆ. ಹೇಗೆ ಅವನಿರ್ತಾನೋ ಅದೇ ತರಹ ನಮ್ಮ ಮನಸ್ಸಿನಲ್ಲಿಯೂ ಕೂಡ, ನಮ್ಮ ಜೀವದಲ್ಲಿ ಆತ್ಮ ಯಾರಿದ್ದಾನೋ ಆತ್ಮನೇ ಆ ಅಜನಾಗಿರುವಂತಹ, ಅಜ ಅಂತ ಹೇಳಿದ್ರೆ ಯಾವುದಕ್ಕೆ ಜನ್ಮ ಇರುವುದಿಲ್ಲ, ಸನಾತನವಾಗಿರುವಂಥದ್ದು ಅಂತಹ ಶುದ್ಧ ಪರಮೇಶ್ವರನು ಕೂಡ ಇರ್ತಾನೆ. ಅವನನ್ನ ನಾನು ಮೂರ್ತಿಯಲ್ಲಿ ಆವಾಹನೆ ಮಾಡ್ತಿದ್ದೇನೆ. ಹೇಗೆ ನನಗೆ ನಾನು ಪೂಜೆ ಮಾಡ್ಕೊಳೋದಕ್ಕಾಗುದಿಲ್ಲ, ಹೌದಲ್ವಾ? ಇದು ಸಂಪೂರ್ಣ ಅದ್ವೈತ ತತ್ವದ ಭಾವನೆಯಿಂದ ಪೂಜೆ ಮಾಡುವಂತಹ ಒಂದು ವಿಧಾನ. ಹಾಗಾಗಿ ಅಲ್ಲಿ ಒಂದು ಪ್ರತೀಕವನ್ನ ಇಟ್ಕೊಂಡಿರ್ತೇವೆ, ಫೋಟೋವನ್ನು ಅಥವಾ ಒಂದು ವಿಗ್ರಹವನ್ನು ಇಟ್ಕೊಂಡಿರ್ತೇವೆ. ಅಲ್ಲಿ ನಾವು ಯಾವ ರೀತಿಯಲ್ಲಿ ಭಾವನೆ ಮಾಡ್ತೇವೆ ಅಂತ ಹೇಳಿದ್ರೆ, ನನಗೆ ನಾನೇ ಪೂಜೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಾನು ಆ ಪರಮಾತ್ಮನೇ ಆಗಿದ್ರು ಕೂಡ ನನಗೆ ಆ ಅರಿವಿಲ್ದೇ ಇರೋ ಕಾರಣ ನಾನು ಪೂಜೆ ಮಾಡ್ಕೊಳಕ್ ಆಗೋದಿಲ್ಲ. ಹಾಗೂ ನನಗೆ ಸ್ವತಃ ನಾನೇ ನನಗೆ ನಾನೇ ಅಭಿಷೇಕ ಮಾಡ್ಕೊಂಡು ನನಗೆ ನಾನೇ ಪೂಜೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಶಕ್ತಿಯ ಚೈತನ್ಯವನ್ನ ಅದು ನೀನೇ ಆಗಿದ್ದೀಯಾ, ಅದನ್ನು ನಾನು ಮೂರ್ತಿಯಲ್ಲಿ ಆವಾಹನೆ ಮಾಡ್ತಿದ್ದೇನೆ ಎಂಬುದಾಗಿ ಕಲ್ಪನೆ ಮಾಡಿಕೊಂಡು ಆ ಬಿಂಬದಲ್ಲಿ, ವಿಗ್ರಹದಲ್ಲಿ ಆವಾಹನೆ ಮಾಡುವಂಥದ್ದಾಗಿರುತ್ತೆ. ಅದಕ್ಕೆ ಆವಾಹನೆ ಅಂತ ಹೇಳ್ತಾರೆ. ಈ ಶ್ಲೋಕ ಸಾಮಾನ್ಯವಾಗಿ ಗಣಪತಿ, ಈಶ್ವರ, ವಿಷ್ಣು ಈ ದೇವತೆಗಳಿಗೆ ಇದನ್ನು ಹೇಳ್ಕೊಳ್ಬಹುದು. ದೇವಿ ಸಂಬದ್ಧವಾದಂತಹ ಪೂಜೆ ಮಾಡಬೇಕಾದಾಗ ಅಲ್ಲಿ ಏನ್ ಹೇಳ್ಕೊಳ್ಬೇಕು ನಾವು? ಅಲ್ಲಿ ನಾವು ಯಾವ ಶ್ಲೋಕವನ್ನ ಹೇಳ್ಕೊಳ್ಬೇಕು ಅಂದ್ರೆ,
ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ಅದನ್ನು ನಾನು ನಿಮಗೆ ಗ್ರೂಪ್ ನಲ್ಲಿ ಬರೆದು ಕಳಿಸ್ತೇನೆ, ಅಥವಾ ನೀವು ಇಲ್ಲೇ ಮಾಡ್ಕೊಳ್ಬಹುದು. ಸ್ವಾತ್ಮ ಸಂಸ್ಥಂ ಅಜಾಂ ಎಂಬುದಾಗಿ, ಅಜಂ ಅಂತ ಇರೋದು ಅಜಾಂ ಅಂತ ಆಗ್ಬೇಕು, ಶುದ್ಧಾಂ ಅಂತ ಆಗ್ಬೇಕು, ಶುದ್ಧಂ ಅಂತ ಇದೆ ಶುದ್ಧಾಂ ಅಂತ ಆಗ್ಬೇಕು, ಸ್ವಾಮಧ್ಯ ಪರಮೇಶ್ವರಿ ಅಂತ ಆಗ್ಬೇಕು. ಹಾ, ಅರಣ್ಯಾಮಿವ ಹವ್ಯಾಶಂ ಮೂರ್ತ ವಾವಾಹಯಾಮ್ಯಹಂ, ಹೀಗೆ. ಅಥವಾ ಈ ಶ್ಲೋಕವನ್ನ ನಾನು ನಿಮಗೆ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸ್ತೇನೆ. ಅದನ್ನೇ ನೋಡಿಕೊಂಡು ಅಭ್ಯಾಸವನ್ನ ಮಾಡೋಣ. ದೇವಿ ಸಂಬಂಧವಾದಂತಹ ಮಂತ್ರ ಹೇಗಿದ್ರೆ, ಅದರ ಹೊರತಾಗಿ ಸಾಮಾನ್ಯವಾಗಿ ಇದನ್ನು ಹೇಳಿಕೊಳ್ಳಬಹುದು. ಮುಂದೆ ಹೇಳಿಕೊಳ್ಳೋಣ. ಆಸನವೂ ಕೂಡ ಹಾಗೆ. ಯಾವ ದೇವತೆಯನ್ನ ಆವಾಹನೆ ಮಾಡ್ತೇವೋ ಅವರಿಗೆ ಕುಳಿತುಕೊಳ್ಳುವುದಕ್ಕೆ ರತ್ನ ಸಿಂಹಾಸವನ್ನೇ ನಾವು ಕೊಡ್ತಾ ಇದ್ದೇವೆ ಎಂಬುದಾಗಿ ಕಲ್ಪನೆ ಮಾಡ್ಕೊಳ್ಬೇಕು. ಇದರಿಂದ ನಮಗೆ ಗೊತ್ತಾಗತ್ತೆ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಎಷ್ಟು ವೈಭವದಿಂದ ಜೀವನವನ್ನ ನಡೆಸ್ತಾ ಇದ್ರು. ನಾವು ಅನ್ಕೊಳ್ತೇವೆ ನಮ್ಮ ಹಿಂದಿನ ಕಾಲದವರು ಅಂದ್ರೆ ಬಡವರಾಗಿದ್ರು ಅಂತ. ಇಂತಹ ವಿಷಯಗಳನ್ನೆಲ್ಲ ನೋಡ್ತಿರ್ಬೇಕಾದಾಗ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಬಹಳ ಸಂಪದ್ಭರಿತರಾಗಿರುವಂತರಾಗಿದ್ರು, ನಮ್ಮ ರಾಷ್ಟ್ರ ಸಂಪದ್ಭರಿತ ರಾಷ್ಟ್ರವಾಗಿತ್ತು ಅಂತ ಹೇಳಿ ಇದರಿಂದ ಗೊತ್ತಾಗತ್ತೆ. ನಮ್ಮಲ್ಲಿರುವಂತಹ ಉತ್ತಮ ವಿಷಯಗಳನ್ನ ದೇವತೆಗೆ ಅರ್ಪಣೆ ಮಾಡುವಂಥದ್ದು ಇವರ ಕೆಲಸ. ನಮಗೆ ಶುದ್ಧ ಭಕ್ತಿ ಒಂದೇ ಇದ್ರೆ ಸಾಕಲ್ವಾ? ಏನ್ ಬೇಕು ದೇವರಿಗೆ? ಏನು ಬೇಡ. ಹೌದು, ಶುದ್ಧ ಭಕ್ತಿಯೇ ಪ್ರಧಾನವಾಗಿ ಬೇಕಾಗಿರುವಂಥದ್ದು. ಆದರೆ ಆ ಶುದ್ಧ ಭಕ್ತಿಯಿಂದ ಈ ಮೂಲಕವಾಗಿ ನಾವು ಏನ್ ಮಾಡ್ತೇವೆ, ಅವರಿಗೆ ಕೃತಜ್ಞತಾ ಮೂಲಕವಾಗಿ ಕೃತಜ್ಞತೆಯನ್ನ ಸಲ್ಲಿಸುವಂತಹ ದೃಷ್ಟಿಯಿಂದ ನಾವು ದೇವತೆಗೆ ಈ ಪುಷ್ಪಗಳನ್ನ, ಹಣ್ಣುಗಳನ್ನ, ಫಲವನ್ನ, ನೈವೇದ್ಯವನ್ನಾಗಲಿ, ವಿಶಿಷ್ಟ ಭಕ್ಷ್ಯಗಳನ್ನಾಗಲಿ, ಈ ಉಪಚಾರಗಳನ್ನೆಲ್ಲವನ್ನು ನೀಡುವಂತಹ ಉದ್ದೇಶವೂ ಅದೇ ಆಗಿರುತ್ತೆ. ಈಗ ನಮಗೆ ಒಬ್ಬರು ಮನೆಗೆ ಅತಿಥಿ ಬಂದಿರುತ್ತಾರೆ, ನಮಗೆ ಏನು ಅವರು ಬಹಳ ಆತ್ಮೀಯರು ಅಂದ್ರೆ ಪರಮ ಆತ್ಮೀಯರು. ನಮಗ್ ಬರೀ ಅದನ್ನ ಮಾತಿಂದ ಹೇಳಿದ್ರೆ ಸಾಕಾಗೋದಿಲ್ಲ, ಅಥವಾ ಅವ್ರ ಬರೀ ಪ್ರೀತಿಯನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ವಿಶಿಷ್ಟವಾಗಿರುವಂತಹ ಆದರಾತಿಥ್ಯವನ್ನ ಮಾಡ್ಬೇಕಲ್ವಾ? ಹಾಗೆಯೇ ಇಲ್ಲಿಯೂ ಕೂಡ ಆ ದೇವತೆಗೆ ಆಸನವನ್ನು ನೀಡುತ್ತಿದ್ದೇನೆ. ಸುವರ್ಣರತ್ನ ಸಂಯುಕ್ತಂ ಶತಸೂರ್ಯ ಸಮಪ್ರಭಂ ರಚಿತಂ ಮೌಕ್ತಿಕೈ ದಿವ್ಯೈ ಗೃಹ್ಯತಾಂ ಉತ್ತಮಾಸನಂ. ಸುವರ್ಣ ರತ್ನಗಳಿಂದ, ಸುವರ್ಣ ಚಿನ್ನದಿಂದ ಹಾಗೂ ರತ್ನ ಸಹಿತ, ರತ್ನ ಖಚಿತವಾಗಿರುವಂತಹ ಎಲ್ಲ ವಿಶಿಷ್ಟ ಮುತ್ತು ರತ್ನಗಳಿಂದ ಮಾಡಿರುವಂತಹ ಒಂದು ಸಿಂಹಾಸನ ಇದೆ. ಶತಸೂರ್ಯರು ಸಮಪ್ರಭವಾಗಿರುವಂತಹ, ಅಷ್ಟು ಪ್ರಕಾಶಮಾನವಾಗಿರುವಂತಹ, ಅಷ್ಟು ಹೊಳೆಯುತ್ತಿರುವಂತಹ ಒಂದು ಆಸನ ಇದೆ, ಸಿಂಹಾಸನ. ಅದನ್ನ ನಿನಗೆ ನೀಡುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಂಥದ್ದು ಈ ಶ್ಲೋಕದ ಅರ್ಥ. ಓ ಭಗವಂತ, ಓ ಮಹಾಗಣಪತಿಗೆ ಆ ರತ್ನ ಸಿಂಹಾಸನವನ್ನು ನಾನು ಸಮರ್ಪಣೆ ಮಾಡ್ತಿದ್ದೇನೆ ಎಂಬುವಂತ ಭಾವನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೂವು ಅಕ್ಷತೆಯನ್ನ ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಹೇಗೆ ಮುಂದಿನ ಶ್ಲೋಕಗಳ ಬಗ್ಗೆ ಅದರ ಅರ್ಥಚಿಂತನೆ ನಾವು ನಾಳೆಯ ದಿನ ಮಾಡ್ಕೊಳ್ಳೋಣ. ಇವತ್ತು ಇಲ್ಲಿಯವರೆಗೆ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿಯ ತನಕ ನಾವು ಸಂಪೂರ್ಣ ಆರಂಭದಿಂದ ಪೂರ್ವಾಂಗದ ಸಂಪೂರ್ಣ ಪಾಠವನ್ನ ಅಭ್ಯಾಸ ಮಾಡಿದ್ವಿ. ತದುತ್ತರ ಆಚಮನದ ತನಕ, ಸ್ನಾನದ ತನಕ ಆ ಮಂತ್ರಗಳ ಅಭ್ಯಾಸವನ್ನು ಕೂಡ ನಾವು ಮಾಡಿದ್ದೇವೆ. ನಾಳೆಯ ದಿನ ಮುಂದಿಷ್ಟು ವಿಚಾರಗಳನ್ನ ಇಲ್ಲಿ ಸೇರಿಸಿಕೊಂಡು ಇದರ ಅಭ್ಯಾಸವನ್ನ ಮಾಡೋಣ. ಹಾಗೂ ಇನ್ನೊಂದು ವಿನಂತಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ಇನ್ನೊಂದೆಷ್ಟು ವಿಷಯಗಳನ್ನ ಇಲ್ಲಿ ತುಂಬಾ ಹೇಳುವಂತಹದ್ದಿದೆ ಮಧ್ಯ ಮಧ್ಯದಲ್ಲಿ. ಉದಾಹರಣೆಗೆ ಮಧ್ಯದಲ್ಲಿ ಶಂಖ ಪೂಜೆ ಇರುತ್ತೆ, ಕೆಲವು ಕಡೆ ದ್ವಾರಪಾಲ ಪೂಜಾ, ಪೀಠ ಪೂಜಾ, ನವಶಕ್ತಿ ಪೂಜಾ ಇತ್ಯಾದಿಗಳೆಲ್ಲವೂ ಕೂಡ ಇರುತ್ತೆ. ನಾವು ಅದನ್ನ ಇಲ್ಲಿ ಯಾವುದೂ ಕೂಡ ಜೋಡಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಂಕ್ಷೇಪವಾಗಿ ನಾವು ಹೇಳ್ಕೊಡಿಸಿದ್ದೇವೆ. ಅದರ ಬಗ್ಗೆ ವಿಶಿಷ್ಟವಾಗಿ ಏನೇನು ಅದರೆಲ್ಲ ಏನಕ್ಕೆ ಅದೆಲ್ಲ ಬೇಕು, ಅಥವಾ ಈ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾ ವಿಧಾನಗಳಲ್ಲಿ ಇನ್ನೇನೇನ್ ನಾವು ಸೇರಿಸ್ಕೊಂಡಿದ್ವಿ, ಅದರ ಅರ್ಥಗಳು ವಿಶಿಷ್ಟವಾಗಿದ್ದೇನು ಎಂಬುವಂತಹ ವಿಷಯಗಳನ್ನ ನಾವು ಮುಂದಿನ ದಿನ ಯಾವಾಗ ನಾವು ಸಂಪೂರ್ಣ ಈ ಶ್ಲೋಕಗಳನ್ನ ಶ್ಲೋಕದ ಅಭ್ಯಾಸವನ್ನ ಮಾಡ್ತೇವೋ ತದುತ್ತರದ 1-2-3 ಅವಧಿಗಳನ್ನ ವಿಶೇಷವಾಗಿ ಅದಕ್ಕೋಸ್ಕರವಾಗಿ ಇರಿಸ್ಕೊಂಡಿದ್ದೇವೆ. ಆದಷ್ಟು ಬೇಗ ನಾವು ಸಂಪೂರ್ಣ ಮಂತ್ರಗಳ ಅಭ್ಯಾಸವನ್ನ ಮಾಡಿಕೊಂಡು ತದುತ್ತರವಾಗಿ ಅರ್ಥ ಚಿಂತನೆಯನ್ನ ಮಾಡಿಕೊಂಡು ತದುತ್ತರ ನಾವು ಪ್ರಾಯೋಗಿಕವಾಗಿ ಪೂಜಾ ವಿಧಾನವನ್ನ ನೋಡಿದಾಗ ನಮಗೆ ಸುಸ್ಪಷ್ಟವಾಗಿ ಅದರ ಬಗ್ಗೆ ಇರುವಂತಹ ಸಂಶಯಗಳು ಎಲ್ಲವೂ ಕೂಡ ದೂರವಾಗ್ತದೆ. ನಮಗೆ ಇನ್ನೂ ಹೆಚ್ಚು ಚೆನ್ನಾಗಿ ಪೂಜೆಯನ್ನು ಮಾಡುವುದಕ್ಕೆ ಅನುಕೂಲವೂ ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಸಾಮಾನ್ಯವಾಗಿ ಹಲವಾರು ಸಂಶಯಗಳು ಬರ್ತಾ ಹೋಗ್ಬೋದು. ಇವಾಗ ಪಾಠ ಮಾಡ್ತಿರ್ಬೇಕಾದಾಗ ಮುಂದೆ ಅಭಿಷೇಕದ ವಿಷಯಗಳು ಬರುತ್ತೆ, ಮುಂದೆ ವಸ್ತ್ರ, ಉಪವೀತ, ಆಭರಣ,
ಗಂಧ ಇತ್ಯಾದಿ ಹಲವಾರು ವಿಷಯಗಳು ಮಧ್ಯದಲ್ಲಿ ತುಂಬಾ ಸಂಶಯಗಳು ಬರುತ್ತೆ. ಎಲ್ಲರಿಗೂ ಕೂಡ ಒಂದು ವಿನಂತಿ ಏನು ಅಂದ್ರೆ ಆ ಸಂಶಯಗಳೆಲ್ಲರನ್ನೂ ಕೂಡ ನೀವು ನನಗೆ ವೈಯಕ್ತಿಕವಾಗಿ ಮೆಸೇಜ್ ಹಾಕಿ, ನಾನು ಅದನ್ನ ಸದ್ಯದಲ್ಲಿಯೇ ಉತ್ತರವನ್ನು ಕೂಡ ಕೊಟ್ಟಿರ್ತೇನೆ. ಅಥವಾ ಸದ್ಯದಲ್ಲಿ ನಿಮ್ಗೆ ಯಾವ್ದಕ್ಕೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನಿರಾಶರಾಗ್ಬೇಡಿ. ಆ ಪ್ರಶ್ನೆಗೆ ಬೇಕಾಗಿರುವಂತಹ ಉತ್ತರವನ್ನೆಲ್ಲವನ್ನೂ ಕೂಡ ನಾವು ಮುಂದಿನದಲ್ಲಿ, ಅಂದ್ರೆ ಯಾವಾಗ ನಾವೆಲ್ಲರೂ ಕೂಡ ಸಂಪೂರ್ಣ ಶ್ಲೋಕವನ್ನ ಅಭ್ಯಾಸ ಮಾಡ್ತೇವೋ ತದುತ್ತರದಲ್ಲಿ ಈ ವಿಷಯಗಳನ್ನ ಕುರಿತಾಗಿ ನಿಮಗಿರುವಂತಹ ಸಂಶಯಗಳನ್ನ ಕುರಿತಾಗಿಯೇ ಒಂದು ವಿಶಿಷ್ಟವಾಗಿರುವಂತಹ ಪಾಠವನ್ನ ನಾವು ಮಾಡ್ತೇವೆ. ಹಾಗಾಗಿ ಏತನ್ಮೂಲಕವಾಗಿ ವಿನಂತಿಸಿಕೊಳ್ಳುತ್ತಿರುವಂತದ್ದೇನು ಅಂತ ಹೇಳಿದ್ರೆ, ನಾವು ಇವಾಗ ಮಂತ್ರಗಳ ಅರ್ಥದ ಬಗ್ಗೆ ತುಂಬಾ ಆ ಚಿಂತನೆ ಮಾಡದೆ ಮಂತ್ರದ ಅಭ್ಯಾಸವನ್ನ ಮಾಡೋಣ. ಹಾಗೂ ಪ್ರತಿನಿತ್ಯವೂ ಕೂಡ ಇವಾಗ ನಾವು ಪಾದ್ಯದ ಬಗ್ಗೆ, ಕ್ಷಮ್ಯತಾ, ಆವಾಹನೆಯ ಬಗ್ಗೆ, ಆಸನದ ಬಗ್ಗೆ, ಧ್ಯಾನದ ಬಗ್ಗೆ ಎಲ್ಲ ಒಂದು ಸ್ಥೂಲವಾಗಿರುವಂತಹ ಪರಿಚಯವನ್ನ ಕೊಡ್ತಾ ಇದ್ದೇನೆ. ಆ ಶ್ಲೋಕದ ಅರ್ಥವನ್ನ ನಾವು ಗ್ರಹಣೆ ಮಾಡ್ಕೊಳ್ತಾ ಹೋಗೋಣ. ಅದರ ಬಗ್ಗೆ ಇರುವಂತಹ ಸಂಶಯಗಳನ್ನೆಲ್ಲವನ್ನೂ ಕೂಡ ನೀವು ನನಗೆ ವೈಯಕ್ತಿಕವಾಗಿ ವಾಟ್ಸ್ಆಪ್ ಮೂಲಕವಾಗಿ ನಿಮಗೆ ಮೆಸೇಜ್ ಅನ್ನ ಮಾಡಬಹುದಾಗಿದೆ. ತನ್ಮೂಲಕವಾಗಿ ನಾವು ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.